ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಗೋವನ್ ಸ್ಟೈಲ್ನಲ್ಲಿ ವಿನಾಗ್ರಿ ರೆಸಿಪಿ, ಸ್ವೀಟ್ ರೆಸಿಪಿನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ಇದು ಗೋವನ್ಸ್ ಬಂದು ಹಿರಿಯರು ಮಾಡುವಂಥ ರೆಸಿಪಿ. ಈ ಜೂನ್ ತಿಂಗಳಲ್ಲಿ ಬಂದು ಸಂಜಾಮ್ ಫೆಸ್ಟ್ ಅಂತ ಇದೆ. ಈ ಹಬ್ಬಕ್ಕೆ ಅವರು ಮಾಡ್ತಾರೆ. ಈ ಹಬ್ಬಕ್ಕೆ ಹಾಗೆ ವಿಶೇಷಗಳಾದಾಗ ಕ್ರಿಸ್ಮಸ್ ಅಲ್ಲಿ ಇಂಥ ಹಬ್ಬದ ಟೈಮಲ್ಲಿ, ಇಂಥ ವಿಶೇಷಗಳ ಹಬ್ಬದಲ್ಲಿ ಅವರು ಈ ರೆಸಿಪಿನ ಮಾಡ್ತಾರೆ. ಒಂದು ಮನೇಲಿ ಬೆಳೆದಿರುವಂಥ ಕುಚ್ಚಲಕ್ಕಿ, ಹಾಗೆ ಅದಕ್ಕೆ 2 ಥರ ಬೆಲ್ಲ ಹಾಕಿ, ಏಲಕ್ಕಿ ಪೌಡರ್ ಮತ್ತು ಹಾಕಿ ಅದಕ್ಕೆ ಕಾಯಿ ತುರಿ, ತೆಂಗಿನಕಾಯಿ ಫುಲ್ಲು ಒಂದು ತೆಂಗಿನಕಾಯಿ ಹಾಕಿ ಮಾಡಿರುವಂಥದ್ದು. ಇಷ್ಟೇ ಅದಕ್ಕೆ ಇಂಗ್ರೀಡಿಯೆಂಟ್ಸ್, ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಡ. ಮನೆಯಲ್ಲಿ ನಮಗೆ ಸಸ್ತವಾಗಿರುವಂಥ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಮಾಡಿ ತೆಗೆದಿರುವಂಥದ್ದು. ತುಂಬಾ ಟೇಸ್ಟ್ ಆಗಿದೆ. ರಾತ್ರಿ ಈ ಗೋವನ್ ರೆಸಿಪಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಈ ರೆಸಿಪಿ ಅನ್ನೋರು ನನ್ನ ವಿಡಿಯೋ ನೋಡುವಾಗ ಸ್ವಲ್ಪ ಈಸಿ ಅನಿಸುತ್ತೆ. ನಾನು ಸ್ವಲ್ಪ ಈಸಿ ಮೆಥಡಲ್ಲೇ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ. ಬಿಡೋದಕ್ಕೂ ತುಂಬಾ ತಡ ಆಯಿತು. ನಾವು ಪ್ರತಿ ಸಲಿನ ಸಾರಿ ಕೇಳ್ಕೊಳ್ತಾ ಇದ್ದೀನಿ, ಆದರೂ ಲೇಟ್ ಆಗ್ತಾನೆ ಇದೆ. ಒಂದು ನನಗೆ ಆಫ್ ಸೀಸನ್, ಹಾಗಾಗಿ ಸ್ವಲ್ಪ ಬ್ರೇಕ್ ಇತ್ತು. ಮಾಡೋದಕ್ಕೆ ನನಗೆ ಈಸಿ ಆಯಿತು. ನಾನು ಸ್ವಲ್ಪ ಬಿಸಿ ಇದ್ದಿದ್ದರಿಂದ ನನಗೆ ವಿಡಿಯೋಗಳು ಹಾಕೋಕ್ಕಾಗ್ತಾ ಇರಲಿಲ್ಲ, ಕ್ಷಮಿಸಿ. ಹಾಗೆ ಪ್ರತಿ ಸಲಿನ ಸಾರಿ ಕೇಳಿ ಮತ್ತೆ ನಾನು ಹಾಗೆ ಲೇಟ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಹಾಕೋದಕ್ಕೆ. ಆದರೂ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಕೊಡ್ತಾ ಇದ್ದೀರಾ. ನಿಮ್ಮ ಮನಸಾರೆ ಕೊಡ್ತಾ ಇರುವಂಥ ಸಪೋರ್ಟಿಗೆ ತುಂಬ ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ. ಸ್ವಲ್ಪ ಹೇಗೆ ಮಾಡೋದು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಗೋವನ್ ವಿನಾಗ್ರಿ ಮಾಡ್ಕೊಳ್ಳೋದಕ್ಕೆ 2 ಕಪ್ಪಷ್ಟು ನಾನು ಕುಚ್ಚಲಕ್ಕಿ, ಅಂದರೆ ಗದ್ದೆಯಲ್ಲಿ ಬೆಳೆದಿರುವಂಥ ಕುಚ್ಚಲಕ್ಕಿ ನಾನು ತಗೊಂಡಿದ್ದೀನಿ. ಇದು ಬಂದು ಚೆನ್ನಾಗಿ ನಾನು ಕ್ಲೀನ್ ಮಾಡಿ ಹಾಗೆ ಬಟ್ಟೆಯಿಂದ ನೀಟಾಗಿ ಒರೆಸಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ವಿನಾಗ್ರಿ ಮಾಡೋದಕ್ಕೆ ನಮಗೆ ಬಂದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಅಕ್ಕಿ ಚೆನ್ನಾಗಿ ಸಿಡಿದು ಬರಬೇಕು. ಅದು ಪಟ ಸಿಡಿಬೇಕು. ಹಿಡಿದು ಹೋಗಬೇಕು. ಅಡಿ ಕೂಡ ಹಿಡಿಬೇಕು. ಥರ ಸ್ಮೆಲ್ ಬರಬೇಕು. ನಾವು ಫ್ರೈ ಮಾಡುವಾಗ ಸುಟ್ಟು ಹೋಗಬೇಕು. ಸ್ಮೆಲ್ ಬರಬೇಕು. ರೆಸಿಪಿ ಚೆನ್ನಾಗಿರಲ್ಲ, ಸ್ವೀಟ್ ಹಾಳಾಗುತ್ತೆ. ಫ್ರೈ ಮಾಡಿ ತಗೋಬೇಕು. ಈ ಅದನ್ನು ನಮಗೆ ಫ್ರೈ ಆಗಿ ಸಿಗಬೇಕು. ಈ ರೀತಿ ಬ್ರೌನ್ ಮಾಡಿ ಒಂದು ಹಾಗೆ ನಮಗೆ ಫ್ರೈ ಆಗಬೇಕು. ತಳ ಕೂಡ ಹಿಡಿದು ಹೋಗಬೇಕು. ಅಕ್ಕಿ ಸ್ಮೆಲ್ ಬರಬೇಕು. ಹಾಗೆ ಕಾಣಿಸಿ ಫ್ರೈ ಮಾಡುವಾಗ ಈ ಬಿಸಿ ಹೋಗೋದಕ್ಕೆ ಒಂದು ತಟ್ಟೆಯಲ್ಲಿ ಆರಿಸ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ಹಾಕಿ ಇದು ಚೆನ್ನಾಗಿ ಬಿಸಿ ಹೋಗೋದಕ್ಕೆ ಮಿಕ್ಸಿ. ಈಗ ಸಣ್ಣ ಮಿಕ್ಸಿ ಜಾರ್ ಕಪ್ಪನ್ನು ನಾನು ತಗೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪವಾಗಿ ನಾನು ಪೌಡರ್ ಮಾಡ್ಕೊಳ್ತೀನಿ. ತುಂಬ ಕ್ಲೀನಾಗಿ ಕೂಡ ನಾವು ಪೌಡರ್ ಮಾಡ್ಕೋಬೇಕು. ಹಾಗೆ ತರಿಯಾಗೂ ಇರಬೇಕು. ನಮ್ಮ ಆ ರೆಸಿಪಿಗೆ ಸರಿಯಾಗಿ ಇರಬೇಕು. ನಾನು ಅದನ್ನು ಲಾಸ್ಟಲ್ಲಿ ಯಾವಾಗ ಪೌಡರ್ ಮಾಡ್ಕೊಂಡಿದ್ದೀನಿ ಸೇರಿಸ್ತೀನಿ. ತುಂಬ ನೈಸಾಗಿದೆ. ಹಾಗೆ ಅದಕ್ಕಿಂತ ಸ್ವಲ್ಪ ತರಿಯಾಗಿ ನಾವು ಪೌಡರ್ ಮಾಡ್ಕೋಬೇಕು. ಈ ರೀತಿ ನೋಡಿ ನಾನು ಅಕ್ಕಿ ಹಿಟ್ಟು ಮಾಡಿ ತಗೊಂಡಿದ್ದೀನಿ. ಈ ಹದದಲ್ಲಿ ನಾವು ಅಕ್ಕಿ ಹಿಟ್ಟು ಮಾಡಿ ತಗೊಳ್ಳೋಣ. ನಾನಿಲ್ಲಿ ವಿನಾಗ್ರಿ ತುಂಬ ಚೆನ್ನಾಗಿ ಬರುತ್ತೆ. ಈ ಹದದಲ್ಲಿ ಇದೆ. ಇಲ್ಲಿ ವಿನಾಗ್ರಿಗೆ ಅಕ್ಕಿ ಫ್ರೈ ಮಾಡ್ಕೊಂಡಾಯಿತು. ಈಗ ಬೆಲ್ಲ ತೊಗೊಂಡಿದ್ದೀನಿ. ಮೀಡಿಯಮ್ ಕಪ್ಪಲ್ಲಿ 1 ಕಪ್ಪು ಬೆಲ್ಲ, ಹಾಗೆ ಬಿಳಿ ಬೆಲ್ಲ, ಸ್ವಲ್ಪ ಬೇಕಾದಷ್ಟು ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೀರು ಹಾಕ್ಕೊಬೇಡ್ದು. ನಾವು ಬೆಲ್ಲ ಮೆಲ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ನೀರು ಹಾಕ್ಕೊಂಡಾಗ ಅದನ್ನು ಉಂಡೆ ಕಟ್ಟುವಾಗ, ಹಿಡಿಯೋದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳುವಾಗ ತುಂಬ ನೀರಂಗೆ ಆಗೋದು. ಹಾಗಾಗಿ ಮೀಡಿಯಮ್ ಆಗಿ ನಾವು ಬೆಲ್ಲದ ನೀರು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಾನು ಈಗ ಇದನ್ನು ಬಂದ್ ಮಾಡ್ಕೊಳ್ತೀನಿ. ಒಂದೇ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ. ನಾನು ಒಂದು ತೆಂಗಿನಕಾಯಿ ಫುಲ್ಲಾಗಿ ತಗೊಂಡು ಅದನ್ನು ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ. ನೀವು ತುರಿದು ಕೂಡ ಗ್ರೈಂಡ್ ಮಾಡ್ಬೋದು, ಇಲ್ಲ ಹಾಗೆ ಪೀಸಾಗಿ ಕಟ್ ಮಾಡಿ ಕೂಡ ನೀವು ಗ್ರೈಂಡ್ ಮಾಡಿ ತಗೋಬೋದು. ಇಲ್ಲಿ ನಾನು ಬೆಲ್ಲದ ಪಾಕ ಏನು ಮಾಡಿಟ್ಟಿದ್ನೋ ಅದನ್ನು ಸ್ಟೈನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೈಡಿಗೆ. ಈಗ ನಾನು ಈ ಬೆಲ್ಲದ ಪಾಕನ ಅದೇ ಕಡಾಯಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಡಾಯಿಗೆ ಬೆಲ್ಲದ ಪಾಕನ ಹಾಕ್ಕೊಂಡು ಇದಕ್ಕೆ ನಾನು ಫಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಗ್ರೈಂಡ್ ಮಾಡಿಟ್ಟಂಥ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಫಸ್ಟ್ ನಾನು ಇದನ್ನು ಹಾಕಿ ಚೆನ್ನಾಗಿ ಬೆಲ್ಲದ ಪಾಕದಲ್ಲಿ ಮಿಕ್ಸ್ ಆಗೋದಕ್ಕೆ ಬಿಡ್ತೀನಿ. ಕಾಯಿಗೆಲ್ಲ ಬೆಲ್ಲದ ಪಾಕ ಚೆನ್ನಾಗಿ ಹಿಡಿಬೇಕು. ನಿಮಗೆ ತುಂಬ ಟೇಸ್ಟ್ ಆಗಿರುತ್ತೆ. ಈಗ ನಾನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು. ಯಾವುದೇ ಒಂದು ಸ್ವೀಟ್ ರೆಸಿಪಿ ಮಾಡಿದ್ರು ಕೂಡ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೇ ಅದರ ಟೇಸ್ಟ್ ನಮಗೆ ಬರುತ್ತೆ. ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹೆಚ್ಚು ಬೇಕು ಅಂದರೆ ಹೆಚ್ಚು ತೊಗೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆನೂ ತೊಗೋಬೋದು, ಅದು ನಿಮ್ಮ ಇಷ್ಟ. ನಾನು ಏಲಕ್ಕಿ ಪೌಡರ್ ಸ್ವಲ್ಪ ಹೆಚ್ಚೇ ತೊಗೊಂಡಿದ್ದೀನಿ. ಹಿಟ್ಟನ್ನು ಹಾಕಿ ಸ್ವಲ್ಪವಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ಮಿಕ್ಸಿಂಗ್ ನಮಗೆ ತುಂಬ ಮುಖ್ಯವಾದದ್ದು. ವಿನಾಗ್ರಿ ಮಾಡೋದಕ್ಕೆ ನಾವು ಮಿಕ್ಸ್ ಮಾಡೋದು ತುಂಬ ನಾವು ನೋಡಿ ಮಿಕ್ಸ್ ಮಾಡಬೇಕು. ಅದು ಗಂಟಾಗೂ ಆಗಬೇಡ್ದು. ಹಾಗೆ ನಮಗೆ ಬೆಲ್ಲದ ಪಾಕ ಮತ್ತು ಅಕ್ಕಿ ಹಿಟ್ಟು ಸಪ್ರೇಟಾಗಿ ನಮಗೆ ಕಾಣಬೇಡ್ದು. ಅಷ್ಟು ನೀಟಾಗಿ ನಾವು ಮಿಕ್ಸ್ ಮಾಡಬೇಕು. ಮತ್ತು ಒಂದೇ ಸಲ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಡಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವಾಗ ನಮಗೆ ತುಂಬ ಚೆನ್ನಾಗಾಗುತ್ತೆ. ಈಗ ನಾನು ಬಂದು ಇಲ್ಲಿ ಸ್ವಲ್ಪವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಸಲ ಕೂಡ ನಾನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದಿದೆ. ಸ್ವಲ್ಪವಾಗಿ ನಾವು ಹಾಕಿ ಮಿಕ್ಸ್ ಮಾಡುವ ನಮಗೆ ಅದು ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅಕ್ಕಿ ಹಿಟ್ಟನ್ನು ಕೂಡ
ನಾನು ಎಲ್ಲದನ್ನು ಹಾಕ್ಕೊಂಡೆ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟೆ. ನಾನು ಇಲ್ಲಿ 3 ಸ್ಟೆಪ್ ಆಗಿ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಹಾಗೆ ಮಾಡೋದಾದರೆ, ಟ್ರೈ ಮಾಡೋದಾದರೆ, ಇದು ಮಾಡಬೇಕು ಅನಿಸಿದ್ರೆ ಸ್ವಲ್ಪವಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ರೆಸಿಪಿ ಚೆನ್ನಾಗಿ ಬರುತ್ತೆ. ಮಾಡ್ಕೋಬೇಕು. ಈ ಹದದಲ್ಲಿ ನಮಗೆ ಮಿಕ್ಸ್ ಆಗುವಾಗ ಪಿನಾಗ್ರಿ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಎಷ್ಟು ಹಿಟ್ಟು ತಿಂತೀರೋ ಅಷ್ಟು ಕೂಡ ರುಚಿ ಬರುತ್ತೆ, ಹಾಗೆ ಅಷ್ಟು ಟೇಸ್ಟ್ ಆಗಿರುತ್ತೆ. ನಾನು ಚೆನ್ನಾಗಿ ನಾನು ಕವರ್ ಮಾಡಿ ಈ ರೀತಿ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟು ಇವಾಗ ಮಿಕ್ಸಿಂಗ್ ರೆಡಿ ಆಗಿದೆ. ಈಗ ಇದನ್ನು ನಾನು ಈ ರೀತಿ ಉಂಡೆ ಕಟ್ಕೊಳ್ತಾ ಇದ್ದೀನಿ. ನೀವು ರೌಂಡ್ ಆಗಬೇಕಾದ್ರೆ ಉಂಡೆ ಕಟ್ಟಬೇಕು. ಈ ಶೇಪಲ್ಲಿ ಕೂಡ ಕಟ್ಕೋಬೇಕು. ನಾನು ಈ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಪಿನಾಗ್ರಿ ಬಂದು ಇದೇ ಶೇಪಲ್ಲಿ ಅವ್ರು ಕಟ್ಟಿರ್ತಾರೆ, ಹಾಗಾಗಿ ಈ ಶೇಪಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಇಷ್ಟನೋ ನೀವು ಆ ಶೇಪಲ್ಲಿ ಎರಡು ಕೈಯಿಂದನೂ ಕೂಡ ನೀವು ಕಟ್ಬೋದು ಅಂತ ಹೇಳಿದ್ರೆ, ಒಂದೇ ಕೈಯಿಂದನೂ ಕೂಡ ನೀವು ಈ ರೀತಿ ರೋಲ್ ಮಾಡ್ಕೋಬೋದು. ಹಿಡಿಯೋದಕ್ಕೆ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವು ತೆಂಗಿನಕಾಯೆಲ್ಲ ಹಾಕಿರೋ ಅಂಶ, ಜಿಡ್ಡಿನ ಅಂಶ ಹಿಡಿಯೋದಕ್ಕೆ ಚೆನ್ನಾಗಾಗುತ್ತೆ. ನೀವು ಕೈಗೆಲ್ಲ ಹಚ್ಕೊಳ್ಳೋದೇ ಬೇಡ, ಯಾಕೆಂದರೆ ಅದರಲ್ಲೇ ನಮಗೆ ಜಿಡ್ಡಿನ ಅಂಶ ಇರುತ್ತೆ. ಕೈ ನೋಡ್ಬೋದು, ನಾನು ಹಾಗೆ ಹಿಡಿತಾ ಇದ್ದೀನಿ. ಅಷ್ಟು ಚೆನ್ನಾಗಿ ನನಗೆ ಉಂಡೆ ಕಟ್ಟೋಕ್ಕಾಗುತ್ತೆ. ನೀವು ರೌಂಡಾಗಿ ಬೇಕಾದರೆ ಕಟ್ಕೊಳ್ಳಿ, ಈ ಶೇಪಲ್ಲಿ ಬೇಕಾದರೂ ಕಟ್ಕೊಳ್ಳಿ. ಸಾಮಾನ್ಯವಾಗಿ ಪಿನಾಗ್ರಿ ಈ ಶೇಪಲ್ಲೇ ಇರುತ್ತೆ, ಹಾಗಾಗಿ ನಾನು ಈ ಶೇಪಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸರ್ವ್ ಮಾಡ್ಕೊಳ್ತಾ ಈ ರೀತಿಯಾಗಿ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇಂದನೂ ದೊಡ್ಡವ್ರ ತನಕನೂ ಇಷ್ಟಪಟ್ಟು ತಿಡುವಂಥ ಒಂದು ಒಳ್ಳೆ ಸ್ವೀಟ್ ರೆಸಿಪಿ. ತುಂಬ ಹೆಚ್ಚಾಗೂ ಸ್ವೀಟ್ ಆಗ್ತದೆ, ಮೀಡಿಯಮ್ ಆಗಿ ಸ್ವೀಟಲ್ಲಿ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಮಾಡಿ ತಿನ್ನಬೇಕು ಅಂತ ಆಸೆ ಇರುತ್ತೆ. ಗೋವನ್ ರೆಸಿಪಿ ಅನ್ನೋದ್ರಿಂದ ತುಂಬ ಹೇಗೆ ಮಾಡೋದು, ತುಂಬ ಕಷ್ಟ ಇರ್ಬೋದು ಅಂತ ಯೋಚನೆ ಮಾಡೋದು. ನನ್ನ ರೆಸಿಪೀಸ್ ನೋಡಿ ನಿಮಗೆ ಮಾಡುವಾಗ ಸ್ವಲ್ಪ ಈಸಿ ಅನಿಸುತ್ತೆ. ಪಿನಾಗ್ರಿ ಒಳ್ಳೆ ರೆಸಿಪಿನೇ ನಾನು ನಿಮಗೆ ತೋರಿಸಿ. ಖಂಡಿತ ಟ್ರೈ ಮಾಡಿ ತಿಂದು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.